ಹೆಸರು ಗುರುಸ್ವಾಮಿ. ಯಾವ್ರವ್ರು ನೀವು? ನಾವು ಮಂಡ್ಯದವ್ರು. ಮಂಡ್ಯ ಹತ್ರ ಯಾವ್ರು? ಕೆರಗೋಡು. ಕೆರಗೋಡವ್ರು. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಈ ವಯಸ್ಸಲ್ಲಿ ಬಿಗ್ ಬಾಸ್ ಇಷ್ಟ ನಿಮ್ಗೆ? ನಮ್ಮ ಹುಡುಗ ಅವನಲ್ಲ ಯಾರು ನಿಮ್ ಹುಡುಗ? ಗಿಲ್ಲಿ. ಗಿಲ್ಲಿ ಗಿಲ್ಲಿ ನಿಮ್ ಹುಡುಗನ? ಅವ್ರು ನೋಡ್ರೆ ಮಳವಳ್ಳಿ, ನೀವ್ ನೋಡ್ರೆ ಕೆರಗೋಡು. ಮಂಡ್ಯ ಚಾಲಕ್ ಅಲ್ವಾ? ಸಖತ್ ಪಂಚ್ ಹೊಡೆದ್ರಿ ಬಿಡಿ. ಗಿಲ್ಲಿನ ಯಾರ್ ಗೆಲ್ಬೇಕು ಈ ಸರಿ? ಗಿಲ್ಲಿ ಗೆಲ್ಬೇಕು. ಗಿಲ್ಲಿ ಗೆಲ್ಬೇಕು ಅಂದ್ರೆ ದಿನ ನೋಡ್ತೀರಾ? ಈಗ ಮೊನ್ನೆ ಒಂದ್ ಹುಡುಗಿ ಗಿಲ್ಲಿ ಹೊಡಿತಲ್ಲ, ಮಂಡ್ಯ ನೋಡು, ನಾವು ಹೊಡಿತು ಗೊತ್ತು. ನಾವು ನೋಡ್ಲಿಲ್ಲ. ಸರಿ ಆಯ್ತು. ಗಿಲ್ಲಿ ಕುರಿ ಮೇಯಿಸೋನು ಅಂತೆಲ್ಲ ಅವಮಾನ ಮಾಡ್ತಾರಲ್ಲ, ಏನ್ ಅನ್ಸುತ್ತೆ ನಿಮ್ಗೆ? ಮಂಡ್ಯದಲ್ಲಿ ಕುರಿನಿ ಬೇಯಿಸ್ತಾರೆ, ಎಮ್ಮೆನಿ ಬೇಯಿಸ್ತಾರೆ. ರೈತರು ಅವರು ಹೃದಯವಂತರು. ಅದು ಮಾತಲ್ಲಿ ರಪ್ಪು, ಹೃದಯ ಬಂದ್ರೆ ಒಳ್ಳೇದು. ಮಾತಲ್ಲಿ ರಪ್ಪು, ಹೃದಯ ಒಳ್ಳೇದು. ಹೃದಯ ನೋಡಿದಿರ ಒಳಗಡೆ ಹೋಗಿ? ಆಪರೇಷನ್ ಮಾಡಿದ್ರೆ ಗೊತ್ತಾಯ್ತು. ಓಕೆ ಆಯ್ತಾಯ್ತು. ಈಗ ಈಗ ಏನ್ ಕೇಳಕ್ಕಿಂತ ಮುಂಚೆ ಹೇಳ್ತಿಲ್ಲ. ಈಗ ಗಿಲ್ಲಿ ಬಡವ, ಬರೀ ನಾನು ಬನೀನ್ ಹಾಕೊಂಡು ಗೆಲ್ಲಕ್ ಬಂದಿದೀನಿ ಅಂತ ಎಲ್ಲ ಅವಮಾನ ಮಾಡ್ತಾರಲ್ಲ. ಮಂಡ್ಯದವರು ಪಟಾಪಟಿ ಚಡ್ಡಿ ಬನೀನ್ಗೆ ಫೇಮಸ್ ಅಂತಾರೆ. ಬನೀನ್ ಹಾಕ ಗೆಲ್ಲಕ್ ಬಂದೇನೆ ಅಂತ ಅವಮಾನ ಮಾಡ್ತಾರಲ್ಲ, ಏನ್ ಅನ್ಸುತ್ತೆ? ಏನ್ ಹೇಳ್ತೀರಾ ಅವ್ರಿಗೆ? ಅವ್ರಿಗೆ ಏನ್ ಅನ್ಸುತ್ತೆ? ನಾವು ಆಗಿನ ಮಂಡ್ಯ ಎಲ್ಲ ಬಳಸಿರೋದೇ ಅದು. ಆ ರೀತಿನೇ ನಾವು ಬಳೋದು. ಬನೀನ್ ಹಾಕೊಂಡೆ ಬನೀನ್ ಹಾಕೊಂಡವ್ರೆ ಅಂತ ಅವಮಾನ ಮಾಡ್ತಾರಲ್ಲ, ಅವ್ರಿಗೆ ಏನ್ ಹೇಳ್ತೀರಿ ಮಂಡ್ಯದ ಪರವಾಗಿ ಹೇಳಿ? ಅವಮಾನ ಈಗ ನಮ್ಮ ಹುಡುಗರಿಗೆ ಅವಮಾನ ಮಾಡ್ತಾರೆ. ಅದಕ್ಕೆ ನಾವು ಏನ್ ಹೇಳ್ಬೇಕು ಅಂದ್ರೆ, ಈಗ ನಿಮ್ಮಂತ ತಿಳುವಳಿಕೆರು ಅವ್ರ ಅವಮಾನ ಮಾಡೋದು. ನೀವು ಬನೀನ್ ಹಾಕ್ತೀರಾ ಡೈಲಿ? ಬನೀನ್ ಹಾಕ್ತೀವಿ. ತೋರಿಸಿ ನೋಡಮ್ಮ, ಬನೀನ್ ಹಾಕಿದ್ರಿ ಇಲ್ವಾ ಅಂತ. ಬನೀನ್ ಹಾಕಿದ್ರಿ. ಬನೀನ್ಗೆ ಚಡ್ಡಿ ಆಯ್ತು, ಇರ್ಲಿ, ಚಡ್ಡಿ ಕಾಣಲ್ಲ. ಈಗ ಅಣ್ಣ, ಈಗ ಮಂಡ್ಯದವ್ರ ರೈತರು ಎಷ್ಟೇ ಶ್ರೀಮಂತರಿದ್ರು ಕೂಡ ಚಡ್ಡಿ ಬನ್ನಿನಲ್ಲೇ ಫೇಮಸ್ ನಾವು ಅಂತ ಹೇಳ್ತಾರೆ. ಹೌದಾ? ಅದು ಅಂತ ಒಂದು ಜಿಲ್ಲೆಗೆ ಒಂದ್ ರೀತಿ ಅವಮಾನ ಆಗೋ ರೀತಿ ಮಾತಾಡ್ತಾರಲ್ಲ, ಎಷ್ಟು ಸರಿ ಅದು ಅವಮಾನ. ಅವ್ರಿಗೆ ನಮ್ಗ ಅವಮಾನ. ಅವ್ರು ಟೀಕೆ ಮಾಡಿದ್ರಿ. ಪ್ಯಾಂಟ್ ಶರ್ಟ್ ನೀರ್ ಗದ್ದೆ ಕೆಲಸ ಮಾಡಕ್ ಆಯ್ತದ? ನೀರ್ ಗದ್ದೆಲಿ ನಾವು ನೀರ್ ಗದ್ದೆ ಹೋಗೋದು. ನೀರ್ ಗದ್ದೆಗೂ ಚಡ್ಡಿ ಬನ್ನಿನಲ್ಲೇ ಇರ್ತೀರಿ. ನೀವು ದಿನ ನೋಡ್ತಿರಲ್ಲ, ಯಾಕೆ ಇಷ್ಟ ನಿಮ್ಗೆ ಗಿಲ್ಲಿ? ಯಾಕೆ ಇಷ್ಟ ಅಂದ್ರೆ ನಮ್ ಕಡೆ ಹುಡುಗ ನಮ್ಮ ಹೃದಯ ಅಂತ ನಾವು ಅಷ್ಟೇ. ಈಗ ನೀವು ಸಂಬಂಧಿಕರು ಬಯಸಿರ, ಬಾಕಿಯರ್ ಬಯಸಿರ? ಸಂಬಂಧಿಕರನ್ನೇ ಅಷ್ಟೇ. ಅವ್ರು ನಮ್ ಸಂಬಂಧಿ. ಮತ್ತೆ ನಿಮ್ ಸಂಬಂಧಿಕ ನೋಡಿದ್ರೆ ನಿಮ್ ಸಂಬಂಧಿಕ ನೋಡ್ರೆ ಕಾವು ಅಂತ ಓಡಾಡ್ತಾನೆ, ಅದ್ ಸರಿಯಾ? ಅವರು ಸ್ವಲ್ಪ ಕಾಯ ಹುಡುಗ ಕಾವಿರ್ಲಿ ಅಲ್ಲ, ಕಾವು ಅಂತ ಹೋಯ್ತಾನೆ ಅಂತ ಸರಿಯಾ? ಲವ್ ಮಾಡ್ತಾನಲ್ಲ, ಅದೇನು ವಯಸ್ಸು ಅಂತ. ನೀವು ಹಂಗೆ ನೀವು ಲವ್ ಮಾಡಿದ್ದೀರಾ ಅಷ್ಟು ವಯಸ್ಸಲ್ಲಿ? ನಾವು ಅದೆಲ್ಲ ಇಲ್ಲ. ನಾವ್ ಎಗ್ರಿಕಟ್ರೆ ಅಷ್ಟು ಹೋಯ್ತಿದ್ದ. ನೀವ್ ಹಂಗೆಲ್ಲ ಇಲ್ಲ, ಗದ್ದೆ ಬರೀ ಅಲ್ಲಿ ಓಡಾಡುವಾಗ ಹೋಗಿದ್ದೀರಿ. ಅವತ್ತು 40 ವರ್ಷದ ಹಿಂದೆ ಹೆಣ್ಮಕ್ಳು ಒಬ್ರು ಮಾತಾಡ್ತಿರ್ಲ. ಇವತ್ತೇನಿಲ್ಲ, ಒಂದೇ ಗಂಟೆ ಒಳಗೆ ಈಗ ಗಿಲ್ಲಿಗೆ ಎಲ್ಲರೂ ಕೂಡ ಟಾರ್ಚರ್ ಮಾಡ್ತಾರೆ, ಸೋಲಿಸ್ಬೇಕು ಅಂತ ಮಾಡ್ತಾರಲ್ಲ. ಗೆದ್ದನ ಗಿಲ್ಲಿ ಗ್ಯಾರಂಟಿ ಗೆಲ್ಲಿಸ್ಬೇಕು. ಈಗೆಲ್ಲ ಸೇರಿ ಹೆಂಗ್ ಗೆಲ್ಲಿಸ್ತೀರಿ ನೀವು? ಈಗ ಅವ್ರ ಕಡೆ ಓಟ್ ಹಾಕ್ಸ್ಬೇಕು. ಹೆಂಗೆ ಅವ್ರಿಗೆ ಹಂಗಾರು ಅವತ್ತು ನಡೀತಾ ಇತ್ತು. ನೀವ್ ಓಟ್ ಹಾಕ್ತೀರಾ? ನಾವ್ ಹಾಕಿದ್ರೆ ಹಾಕೇ ಬಿಡ್ತೀವಿ. ನಿಮ್ ಓಟ್ ಹಾಕೋದು ಹೆಂಗೆ ಅಂತ ಗೊತ್ತಾ? ಗೊತ್ತು. ಹೆಂಗ್ ಹಾಕೋದು? 1,000 ರೂಪಾಯಿ ಕೊಡ್ಬೇಕು. 1,000 ರೂಪಾಯಿ ಕಟ್ಟಿದ್ರೆ ಮಾತ್ರನೇ ಓಟ್ ಹಾಕಕ್ಕಾಗದು. ಅದು ಕೊಡೋದ? 1,000 ಆದ್ರೂ ಹಾಕ್ತೀರಾ? ರೆಡಿ. ಅಷ್ಟು 1,000 ಏನು ಲಕ್ಷ ಅಲ್ಲೇ. ಲಕ್ಷ ಆದ್ರೂ ಸರಿ. ಈಗ ಲಕ್ಷ ಆದ್ರೂ ನೀವು ಓಟ್ ಹಾಕ್ಸ್ತೀವಿ ಅಂತೀರಾ. ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಾವು ರೈತರು. ನಾವು ಅಲ್ಲೂ ಮಾಡ್ತೀವಿ, ಇಲ್ಲೇನ್ ಕೆಲಸ ಮಾಡ್ತೀರಾ? ಬೆಂಗಳೂರಲ್ಲಿ ಫ್ರೀಯಾಗಿದ್ದಾಗ ತರಕಾರಿ ಮಾಡ್ತೀವಿ. ಏನ್ ತರಕಾರಿ ಮಾಡ್ತಾ ಇದೀರಿ ನೀವು? ಎಗರಿಕಾಯಿ, ನುಗ್ಗೆಕಾಯಿ ತರಕಾರಿ ಮಾರಿದ್ರು 1 ಲಕ್ಷ ಕೊಟ್ಟು ಓಟ್ ಹಾಕ್ತೀರಿ ನೀವು? ಮಾಡ್ತೀವಿ. ಅಷ್ಟು ಏನ್ ಬೇಕಾದ್ರೂ